ಈ ಧರ್ಮಸ್ಥಳ ಬುರುಡೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಿತ್ತು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ಇವ್ರು ಹಾಕಿದ್ದಂತ PIL ಅನ್ನ ವಜಾಗೊಳಿಸಿದಂತ ಸಂದರ್ಭದಲ್ಲಿ ಚಿನ್ನಯನ ಮುಖೇನವಾಗಿ ಒಂದು PIL ಈಗ ಹೇಗೆ ಇಲ್ಲಿ ಬಂದು ಇವರೆಲ್ಲ ಕೋರ್ಟ್ ಮೊರೆ ಹೋದ್ರು, ಹೈಯರ್ ಕೋರ್ಟ್ಗೂ ಕೂಡ ಹೋಗಿದ್ರು, ಅಪೆಕ್ಸ್ ಕೋರ್ಟ್ಗೂ ಕೂಡ, ಸುಪ್ರೀಂ ಕೋರ್ಟ್ಗೂ ಕೂಡ. ಅಲ್ಲಿ ಇವರು 1995ರಿಂದ 2004ರವರೆಗೆ ಏನೇನಾಗಿದೆ ಅನ್ನೋದನ್ನ ತನಿಖೆ ನಡೆಸಿ ಅಂತ ವಕೀಲ KV ಧನಂಜಯ್ ಅವರು ಒಂದು PIL ಅನ್ನ ಸಲ್ಲಿಸಿರ್ತಾರೆ. ಆಗ ಏನಾಗಿತ್ತು ಸುಪ್ರೀಂ ಕೋರ್ಟ್ ನಲ್ಲಿ, ಅದು ಈ ಟೀಮ್ ಮುಚ್ಚಿಟ್ಟಿತ್ತು ಅನ್ನುವಂಥದ್ದು ಈಗಿರೋ ವಿಚಾರ. ಈಗ ಇವರು ಲೋವರ್ ಕೋರ್ಟ್ ನಲ್ಲೂ ಕೂಡ ಅವಾಗ ಏನಾಗಿತ್ತು ಅನ್ನುವಂಥದ್ದನ್ನು ಹೇಳಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಇವ್ರು ಹೋದಂಥದ್ದು ಮತ್ತೊಂದು, ಈ ವಿಚಾರವನ್ನ ಮುಚ್ಚಿಟ್ರು. ಇದು ಕೂಡ ಅನುಮಾನ ಮೂಡಿಸುವಂತ ಸಂಗತಿ ಅನ್ನುವಂಥದ್ದು ನಂಬರ್ 1. ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಈ ವಿಚಾರವಾಗಿ ತಪರಾಕಿ ಹಾಕಿತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಹೌದು, PIL ಹಾಕಿದಂತ ಸಂದರ್ಭದಲ್ಲಿ ಕೋರ್ಟ್ ಅದನ್ನ ಪರಿಗಣಿಸಬೇಕೋ ಬೇಡವೋ ಅದು ಅಲ್ಲಿ ಬಿಟ್ಟಂತ ವಿಚಾರ ಆಗಿರುತ್ತೆ, ನ್ಯಾಯಾಧೀಶರ ವಿಚಾರ ಆಗಿರುತ್ತೆ. ಬಟ್ ತರಾಟೆ ಹೇಗೆ ತೆಗೆದುಕೊಂಡಿದ್ರು ಗೊತ್ತಾ? ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, PIL ಅಲ್ಲ, ಇದು ಏನು, ಇದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್. ಇಷ್ಟೇ ಅಲ್ಲ, ಪೈಸಾ ಇಂಟ್ರೆಸ್ಟ್, ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದು. ಅಷ್ಟೇ ಅಲ್ಲ, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದು. ಕೋರ್ಟ್ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ PIL ಅನ್ನ, ಇವ್ರು ಹಾಕಿದ್ದಂತ PIL ಅನ್ನ ವ್ಯಾಖ್ಯಾನ ಮಾಡಿದ್ರು. ಅಂದ್ರೆ ಇವ್ರು ಹಾಕಿದ್ದಂತ ರೀತಿ, ಇವ್ರು ಕೇಳಿದ್ದಂತ ಕೋರಿಕೆ, ಇದು ಸುಪ್ರೀಂ ಕೋರ್ಟ್ ವಜಾ ಮಾಡಿದಂಥದ್ದು ಮಾತ್ರ ಅಲ್ಲ, ಬಹಳ ತಪರಾಕಿ ಹಾಕಿತ್ತು. ಸುಪ್ರೀಂ ಕೋರ್ಟ್ ಪ್ರತಿವಾದಿಗಳ ವಿರುದ್ಧ ಯಾವುದೇ ಮನವಿ ಇಲ್ಲದೆ PIL, ಇಂತಹ PIL ದಾಖಲಿಸಿರುವಂಥದ್ದೇ ನಿಷ್ಫಲ ಅಂತ ವಜಾ ಮಾಡಿತ್ತು. ಇವ್ರ ಪ್ರತಿವಾದಿಗಳ ವಿರುದ್ಧವಾಗಿ ಯಾವುದೇ ಮನವಿ ಇಲ್ಲ ಇದರಲ್ಲಿ. ಏನ್ 1995ರಿಂದ 2004 ತನಕ ತನಿಖೆ ಮಾಡಿಸ್ಬೇಕು ಅಥವಾ ಏನಿದ್ರ ಅರ್ಥ? ಇದು ನಾನು ಈಗ ತಾನೇ ಹೇಳಿದಾಗೆ PIL ಅನ್ನ ಸುಪ್ರೀಂ ಕೋರ್ಟ್ ಇವ್ರು ಹಾಕಿದ್ದಂತ PIL ಅನ್ನ ಬೇರೆ ಬೇರೆ ತರ ವ್ಯಾಖ್ಯಾನಿಸ್ತು. ಬಟ್ ಆ ನಂತರದಲ್ಲಿ ಲೋವರ್ ಕೋರ್ಟ್ ನಲ್ಲಿ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲೆಲ್ಲ ಈ ವಿಚಾರವನ್ನ ಇವರು ಕಂಪ್ಲೀಟ್ ಮುಚ್ಚಿಟ್ರಲ್ಲ, ಅದು ಕೂಡ ಇವ್ರ ವಿರುದ್ಧವಾಗಿ ಒಂದು ರೀತಿ ಅನುಮಾನ ಮೂಡೋದಕ್ಕೆ ಕಾರಣ ಆಗುವಂತ ಸಂಗತಿಗಳಾಗಿರುತ್ತವೆ. ಏನಾಗಿತ್ತು ಹಾಗಾದ್ರೆ ಅವತ್ತು? ಇದನ್ನ ಇವ್ರು ಮುಚ್ಚಿಡುವಂತ ಅವಶ್ಯಕತೆ ಇತ್ತಾ? ನಾವು ಪ್ರತಿನಿಧಿ ರಮೇಶ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಈ ಸುಪ್ರೀಂ ಕೋರ್ಟ್ಗೆ ಇವ್ರು ಕೆಲ ಅರ್ಜಿ, ಯಾವುದೇ ಕೋರ್ಟ್ಗಾಗಿರ್ಬೋದು, ಕೆಲ PIL ಗಳನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಅದು ವಜಾ ಆಗೋದು, ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಖಾರವಾಗಿ ನ್ಯಾಯಾಧೀಶರು ಪ್ರತಿಕ್ರಿಯೆ ಕೊಡೋದು, ಇದೆಲ್ಲ ನಾವು ನೋಡಿರ್ತೀವಿ. ಬಟ್ ಈ ಧರ್ಮಸ್ಥಳದ ವಿಚಾರವಾಗಿ ಇವರು ಪಬ್ಲಿಕ್ PIL ಅನ್ನ, ಇದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲ, ಇದು ಪಬ್ಲಿಸಿಟಿ ಇಂಟ್ರೆಸ್ಟ್, ಪೈಸಾ ಇಂಟ್ರೆಸ್ಟ್, ಪೊಲಿಟಿಕಲ್ ಇಂಟ್ರೆಸ್ಟ್, ಈ ರೀತಿಯಾಗೆಲ್ಲ ಸುಪ್ರೀಂ ಕೋರ್ಟ್ ವ್ಯಾಖ್ಯಾನಿಸ್ತು ಅಂತ ಅಂದ್ರೆ, ಅಂತ ಎಡವಟ್ಟುಗಳು ಇವ್ರು PIL ಸಲ್ಲಿಸುವಂತ ಈ ಸಂದರ್ಭದಲ್ಲಿ ಏನೇನ್ ಮಾಡಿದ್ರು ಅದು ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂದಿರುವಂತ ಸಂಗತಿ ಏನು ಅಂತೇಳಿ ರಮೇಶ್? ಮಾಲ್ತೇಶ್, ಯಾವುದೇ ಒಂದು ಹೋರಾಟ ಆಗಲಿ ಅದು ಪ್ರಾಮಾಣಿಕತೆಯಿಂದ ಇರಬೇಕು. ಮತ್ತು ಯಾವುದೇ ರೀತಿ ಒಂದು ಹೋರಾಟ ನಡೆಸಬೇಕಾದ್ರೆ, ಅದು ಕಾನೂನು ಹೋರಾಟ ನಡೆಸಬೇಕಾದ್ರೆ, ಯಾವುದಾದ್ರು ಒಂದು ಅರ್ಜಿ ಕೊಟ್ಟಾಗ, ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಾಗ, ಆ ಹಿಂದೆ ಏನೇನು ಮನವಿ ಆಗಿತ್ತು, ಏನೇನು ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ಆಗಿತ್ತು, ಅದೆಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ಬಹಿರಂಗಪಡಿಸಬೇಕಾಗಿರೋದು ಯಾರು ಅರ್ಜಿ ಹಾಕ್ತಾರೋ ಅವ್ರ ಕರ್ತವ್ಯ ಆಗಿರುತ್ತೆ. ಆದರೆ ಇಲ್ಲೇನಾಗಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಇವರು ಮೇ 5ನೇ ತಾರೀಕಲ್ಲಿ ಕೋರ್ಟಲ್ಲಿ ವಿಚಾರಣೆ ಬರುತ್ತೆ. ಕೋರ್ಟಲ್ಲಿ ವಿಚಾರಣೆಗೆ ಬಂದಾಗ ಇವರು ವಾದವನ್ನು ಕೇಳಿದಂಥ ಸುಪ್ರೀಂ ಕೋರ್ಟು, ಇದು 1994ರಿಂದ 2004 ಮಧ್ಯದ ಘಟನೆಯನ್ನ ಈಗ ನೀವು ತನಿಖೆ ಕೇಳ್ತಾ ಇದ್ದೀರಾ, ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಆಧಾರಗಳಿಲ್ಲ, ಆಧಾರ ಇಲ್ಲದೇನೆ ಇದು ಒಂದು ಅರ್ಜಿಯನ್ನು ಸಲ್ಲಿಸಿದ್ದೀರಾ. ಜೊತೆಗೆ ನೀವು ಪ್ರತಿವಾದಿಗಳನ್ನ ಏನ್ ಮಾಡಿದ್ದೀರಾ, ಆ ಪ್ರತಿವಾದಿಗಳ ವಿರುದ್ಧ ನೀವು ಯಾವುದೇ ರಿಲೀಫನ್ನೇ ಕೇಳ್ತಾ ಇಲ್ಲ. ರಿಲೀಫನ್ನೇ ಕೇಳದೇ ಇರುವಂತ ಈ ಅರ್ಜಿಯೇ ವೇಸ್ಟ್ ಅನ್ನೋ ರೀತಿ, ಅಂದ್ರೆ ನಿಷ್ಫಲ, ಇದು ಫ್ಯೂಟೈಲ್ ಎಕ್ಸರ್ಸೈಸ್, ಅಂದ್ರೆ ವೇಸ್ಟ್ ಎಕ್ಸರ್ಸೈಸ್ ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟು ಈ ಅರ್ಜಿಯನ್ನು ವಜಾಗೊಳಿಸಿದೆ. ಜೊತೆಗೆ ಯಾವುದೇ ಒಂದು ಅರ್ಜಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆದ್ರೆ ಅದನ್ನು ಗಮನ ಹರಿಸಬಹುದು. ಆದರೆ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್, ಮತ್ತೆ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಮತ್ತೆ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿ ಕರೆದಿದೆ. ಆದ್ರೆ ಇದಕ್ಕಿಂತ ಚೀಮಾರಿ ಅಥವಾ ತಪರಾಕಿ ಬೇಕಾಗಿಲ್ಲ. ಹೀಗಾಗಿ ಇಷ್ಟೊಂದೆಲ್ಲ ತಪರಾಕಿ ಹಾಕಿ ಅರ್ಜಿಯನ್ನು ವಜಾಗೊಳಿಸಿದ ಮೇಲೂ ಕೂಡ ಇದನ್ನೆಲ್ಲ ಮುಚ್ಚಿಟ್ಟು ಇವರು ಮತ್ತೆ ಕಾನೂನು ಹೋರಾಟ ನಡೆಸಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಇವರು ಅರ್ಜಿ ಸಲ್ಲಿಸಿದಾಗ ಈ ಮನವಿ ಅಂದ್ರೆ ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿದೆ ಅಂತೇಳಿ ಯಾಕೆ ಗಮನಕ್ಕೆ ತಂದಿಲ್ಲ. ಹೀಗಾಗಿ ಬಹಳಷ್ಟು ಲೋಪಗಳನ್ನ ಇವರ ಹೋರಾಟಗಾರರು ಎಸಗಿದ್ದಾರೆ. ಹೀಗಾಗಿ ಇದು ಇವರ ಉದ್ದೇಶನೇ ಈಗ ಪ್ರಶ್ನಾರ್ಥಕ, ಅನುಮಾನ ಮೂಡಿಸುವಂತ ಆಗಿದೆ. ಯಾಕಂದ್ರೆ ಇವರು ನೈಜ ಹೋರಾಟ ಆಗಿದ್ರೆ
ಇದನ್ನೆಲ್ಲವನ್ನು ಅವ್ರು ಹೇಳಬೇಕಿತ್ತು, ಮತ್ತು ಕೋರ್ಟ್ಗೂ ಕೂಡ ಕನ್ವಿನ್ಸ್ ಮಾಡಬೇಕಿತ್ತು. ಸುಪ್ರೀಂ ಕೋರ್ಟ್ಗೆ ಕನ್ವಿನ್ಸ್ ಮಾಡೋಕ್ಕಾಗದೇನೆ ಇಲ್ಲಿ ಬಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಆದೇಶದ ಲಾಭ ತಗೊಂಡು ಎಲ್ಲ ಕಡೆ ಗುಂಡಿ ಹಾಕಿಸಿ, ಹೀಗಾಗಿ ಇದರಿಂದ ಆದಂಥ ಡ್ಯಾಮೇಜ್ಗೆ ಹೊಣೆ ಯಾರು? ಈಗ ಇಷ್ಟೆಲ್ಲ ಸರ್ಕಾರದ ಎಕ್ಸ್ಪೆನ್ಸಸ್ ಆಗಿದೆ, ವೆಚ್ಚ ಆಗಿದೆ, ವೆಚ್ಚಕ್ಕೆ ಹೊಣೆ ಯಾರು? ಹೀಗಾಗಿ ಇದೆಲ್ಲ ಪ್ರಶ್ನೆ ಈಗ ಉದ್ಭವ ಆಗಿದೆ. ಹೀಗಾಗಿ ಇದರಿಂದ ಬೇರೆ ಏನಾದರೂ ಷಡ್ಯಂತ್ರ ಇದೆಯಾ, ಬೇರೆ ಉದ್ದೇಶ ಇದೆಯಾ ಅನ್ನೋದ್ರ ಬಗ್ಗೆನೂ ತನಿಖೆ ಆಗುವಂತ ಅವಶ್ಯಕತೆ ಖಂಡಿತ ಇದೆ. ಮಾಲ್ತೇಶ್, ಕರೆಕ್ಟ್. ರಮೇಶ್, ಇನ್ನೊಂದು ವಿಚಾರ ಅಂತ ಅಂದ್ರೆ ಇಲ್ಲಿ ಇವರ ಉದ್ದೇಶನೇ ಸರಿ ಇಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂತ, ಅಥವಾ ಅರ್ಜಿ ಹಾಕಿರೋ ರೀತಿ ಸರಿ ಇಲ್ಲ, ಅಥವಾ ವಕೀಲರ ಎಡವಟ್ಟು ಅನ್ನುವಂತ ರೀತಿಯಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ವ್ಯಾಖ್ಯಾನಿಸ್ತಾ ಅವತ್ತು ಏನೇನಾಗಿತ್ತು ಅನ್ನುವಂಥದ್ದು ರಮೇಶ್. ಮತ್ತೊಂದು ಇನ್ನೊಂದು, ಇವರು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ನಿಯಮಗಳು ಏನಿರುತ್ತೆ ರಮೇಶ್? ಅಕಸ್ಮಾತ್ ಈ ರೀತಿಯಾದಂತಹ ಸನ್ನಿವೇಶ ಇದ್ದಂತ ಸಂದರ್ಭದಲ್ಲಿ ಕೋರ್ಟ್ ಕೆಲವು ಸಂದರ್ಭದಲ್ಲಿ ಡೈರೆಕ್ಷನ್ ಕೊಡುತ್ತೆ, ನೀವು ಕೆಳ ನ್ಯಾಯಾಲಯಗಳಿಗೆ ಹೋಗಿ ಅಲ್ಲಿಂದ ಶುರು ಮಾಡಿ ಅಂತ. ಬಟ್ ಇಲ್ಲಿ ಆ ತರದ ಸಂದೇಶ ಸೂಚನೆ ಇದ್ದಂಗಿರ್ಲಿಲ್ಲ. ಆದ್ರೂ ಇವರು ಬಂದು ಕೆಳ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದಂತ ಸಂದರ್ಭದಲ್ಲಿ ಹಿಂದೆ ಏನಾಗಿತ್ತು ಅನ್ನುವಂಥದ್ದನ್ನ ಇವರು ಬಹಿರಂಗ ಪಡಿಸಬೇಕು ಅನ್ನುವಂಥದ್ದು ಏನಾದ್ರು ನಿಯಮನ? ಏನ್ ಕತೆ ರಮೇಶ್, ಏನ್ ರೂಲ್ ಹೇಳುತ್ತೆ? ಮಾಲ್ತೇಶ್, ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ವಿಳಂಬ ಅಂದರೆ ತುಂಬ ವಿಳಂಬವಾಗಿ ಅರ್ಜಿಯನ್ನು ದಾಖಲಿಸಿದ್ದಾರೆ. ಮತ್ತು ಆ ವಿಳಂಬಕ್ಕೆ ಸೂಕ್ತ ಕಾರಣಗಳನ್ನು ಕೊಟ್ಟಿಲ್ಲ. ಜೊತೆಗೆ ಈ ಕೇಸ್ ಅಂದರೆ ಅವರು ವಾದ ಮಂಡನೆ ಅಂತ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಕೇಸ್ನಲ್ಲಿರುವಂಥ ಅಂಶಗಳನ್ನು ಗಮನಿಸಿನೇ ಕೋರ್ಟು ಈ ಎಲ್ಲ ಅಬ್ಸರ್ವೇಷನನ್ನು ಮಾಡಿದೆ. ಯಾವುದೇ ಒಂದು ಪಿಟಿಷನ್ ಹಾಕಬೇಕಾದ್ರೆ ಅದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿರಬೇಕು, ನೋಬಲ್ ಆಬ್ಜೆಕ್ಟ್ ಇರಬೇಕು, ಉತ್ತಮ ಉದ್ದೇಶ ಇರಬೇಕು. ಅದಿಲ್ಲದೆ ಇರುವಂಥ ಈ ಅರ್ಜಿ ಇದು ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಮತ್ತು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನೋ ರೀತಿಯಲ್ಲಿ ಅಂತಲೇ ಅಬ್ಸರ್ವೇಷನ್ ಮಾಡಿದೆ. ಮತ್ತು ಇವರು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಮಾಹಿತಿಯನ್ನು ನೀಡಬೇಕಾಗಿತ್ತು, ಅಥವಾ ಸರ್ಕಾರಕ್ಕೆ ಏನು ಮನವಿ ಸಲ್ಲಿಸಿದ್ರು, SIT ಮಾಡಿ ಅಂತೇಳಿ ಮನವಿ ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಈ ಒಂದು ಅಂದರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ, ಹೋದಾಗ ಸುಪ್ರೀಂ ಕೋರ್ಟ್ ಈ ರೀತಿ ಅಬ್ಸರ್ವೇಷನ್ ಮಾಡಿ ನಮ್ಮ ಅರ್ಜಿನ ವಜಾಗೊಳಿಸಿದೆ ಅನ್ನೋಂಥ ಮಾಹಿತಿಯನ್ನು ಕೊಡಬೇಕಿತ್ತು. ಜೊತೆಗೆ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲೆಲ್ಲೂ ನೀವು ಕೆಳ ನ್ಯಾಯಾಲಯದನ್ನು ಅಪ್ರೋಚ್ ಮಾಡಿ, ನೀವು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಬರಬಾರ್ದಿತ್ತು, ಕೆಳ ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡಿ ಅಂತ ಕೂಡ ಎಲ್ಲೂ ಹೇಳಿಲ್ಲ. ಇದೊಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನೇ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಹೀಗಾಗಿ ಅವರು ಎಲ್ಲವನ್ನು ಕೂಡ ದಾರಿ ತಪ್ಪಿಸಿದಾರಾ, ಎಲ್ಲರನ್ನು ಕೂಡ ತಪ್ಪು ದಾರಿಗೆ ಎಳೆದು ಈ ಒಂದು ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಹೇಳ್ತಾ ಇದೆ. ಹೀಗಾಗಿ ಸರ್ಕಾರ ಮತ್ತು SIT ಈ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ. ಯಾತಕ್ಕೋಸ್ಕರ ಇವರು ಇದನ್ನೆಲ್ಲ ಮುಚ್ಚಿಟ್ರು, ಯಾತಕ್ಕೋಸ್ಕರ ಇದನ್ನು ಬಹಿರಂಗ ಪಡಿಸದೇನೆ ಇವರು ಈ ಇನ್ವೆಸ್ಟಿಗೇಷನ್ ಮಾಡಿ ಅಂತೇಳಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಜೊತೆಗೆ ಘಟಾನುಘಟಿ ವ್ಯಕ್ತಿಗಳನ್ನು ಕೂಡ ಸರ್ಕಾರದ ಹತ್ರ ಕರ್ಕೊಂಡೋಗಿದ್ರು, ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನು ಕೂಡ ಕರ್ಕೊಂಡೋಗಿದ್ರು. ಅವ್ರಿಗೆಲ್ಲ ಈ ಮಾಹಿತಿಯನ್ನು ನೀಡಿದ್ರಾ ಇಲ್ವಾ, ಅದೆಲ್ಲ ಪ್ರಶ್ನೆ ಕೂಡ ಇದೆ. ಒಂದು ರೀತಿ ಒಂದ್ ವೇಳೆ ಈ ತರ ಅವ್ರು ಮುಚ್ಚಿಟ್ಟಿದ್ರೆ ಅದ್ರ ಹಿಂದೆ ಏನಾದರೂ ದುರುದ್ದೇಶ ಇರಬೇಕಲ್ವಾ, ಆ ದುರುದ್ದೇಶ ಏನು ಅನ್ನೋದನ್ನು ಕೂಡ ಈಗ SIT ಪತ್ತೆ ಹಚ್ಚಬೇಕಾಗುತ್ತೆ. ಮಾಲ್ತೇಶ್, ಥ್ಯಾಂಕ್ ಯು ರಮೇಶ್. ಮತ್ತೊಂದ್ ಕಡೆ ಧರ್ಮಸ್ಥಳ ಶವಹೂತ ಪ್ರಕರಣದ SIT ತನಿಖೆ ನಡೀತಾ ಇದೆಯಲ್ಲ, ಇಷ್ಟೆಲ್ಲ ಆದಂತ ಸಂದರ್ಭದಲ್ಲಿ ಏನಾದ್ರು ತನಿಖೆ ನಿಲ್ಲಿಸ್ಬಿಡಿ, ಎಲ್ಲ ಕಡೆಯಿಂದ ಒತ್ತಡ ಇದೆ ಅಲ್ಲ, ತನಿಖೆ ಮುಂದುವರಿಸಿ. ಸರ್ಕಾರದ ಒಲವು ತನಿಖೆ ಮುಂದುವರಿಸುವ ವಿಚಾರವಾಗಿದೆ. ಬುರ್ಡೆ ಎಲ್ಲಿಂದ ಬಂತು, ಬುರ್ಡೆ ಓಕೆ, ಅದರ ಉಳಿದ ಭಾಗ ಎಲ್ಲಿ, ಈ ಷಡ್ಯಂತ್ರ ಏನಾರು ಆಗಿದ್ರೆ ಆ ಷಡ್ಯಂತ್ರದ ಹಿಂದಿರೋರು ಯಾರು, ಇದೆಲ್ಲವನ್ನ ಕೂಡ ನೀವು ಪತ್ತೆ ಹಚ್ಚಿ ಅಂತ ಸರ್ಕಾರದ ಸೂಚನೆ ಹೋಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುಶಃ ಇವತ್ತು ಕೂಡ ಪ್ರಣಬ್ ಮೊಹಾಂತಿ ಅವರು ಗೃಹ ಸಚಿವರನ್ನ ಭೇಟಿಯಾಗಿದ್ದರು. ಸಹಜವಾಗಿ ಅವರು ಕೂಡ ತನಿಖೆ ಏನಾಗಿದೆ, ಎಲ್ಲಿ ತನಕ ಬಂದಿದೆ ಅನ್ನುವಂಥ ಆಗಾಗಿನ ತನಿಖಾ ಪ್ರಗತಿಯನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗಿನ ವರದಿಯನ್ನ ಸರ್ಕಾರಕ್ಕೆ ಅಥವಾ ಗೃಹ ಸಚಿವರಿಗೆ ನೀಡ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಗೃಹ ಸಚಿವರ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಬಹಳ ಕ್ಲಿಯರ್ ಡೈರೆಕ್ಷನ್ ಬಂದಿದ್ದು, ತನಿಖೆ ಮುಂದುವರಿಸಿ, ತನಿಖೆ ಮೊಟಕುಗೊಳಿಸುವಂಥದ್ದು ಬೇಡ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಬುರ್ಡೆ ಎಲ್ಲಿಂದ ಬಂತು, ಆಮೇಲೆ ಯಾರು ಷಡ್ಯಂತ್ರ ಮಾಡಿದಂಥದ್ದು, ಯಾರಿದ್ದಾರೆ ಇದರ ಹಿಂದೆ, ಇದೆಲ್ಲವನ್ನ ಪತ್ತೆ ಹಚ್ಚಿ ಅನ್ನೋ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ.